ಬಿಡಿಎ ಅಧಿಕಾರಿಗಳು ಏಕಾಏಕಿ ಬಂದು ಜಾಗ ಒತ್ತುವರಿ ತೆರವನ್ನ ಮಾಡುವ ಭರದಲ್ಲಿ ಒಂದಿಷ್ಟು ಜನರ ಹೊಟ್ಟೆಯ ಮೇಲೆ ಕೂಡ ಹೊಡೆದಂತಾಗಿದೆ. ಸದ್ಯ ಗಮನಿಸ್ತಾ ಇರಬಹುದು, ಇದು ತನಿಸಂದ್ರದಲ್ಲಿರುವಂತಹ ಗ್ಯಾರೇಜ್. ಇದು ಅದೇ ಜಾಗ ಏನು ಬಿಡಿಎ ಅಧಿಕಾರಿಗಳು ಬಂದು ಡೆಮೋಲಿಷನ್ ಅನ್ನ ಮಾಡಿದ್ರು ಆ ಜಾಗದಲ್ಲಿರುವಂತಹ ಗ್ಯಾರೇಜ್ ಇದು. ಈ ಒಂದು ಗ್ಯಾರೇಜ್ ಅನ್ನ ಇಲ್ಲಿನ ಮಾಲೀಕರು ಅಂತ ಹೇಳಿದ್ರೆ ಗ್ಯಾರೇಜ್ನ ಮಾಲೀಕರು ಏನಿದ್ದಾರೆ ಈ ಜಾಗವನ್ನ ಜಾಗದ ಮಾಲೀಕರ ಹತ್ರ ಬಾಡಿಗೆಗೆ ಇಸ್ಕೊಂಡಿದ್ರು ಅಂತ ಹೇಳಿದ್ರೆ ಜಾಗದಲ್ಲಿ ನಾನು ಗೋಡೌನ್ ಮಾಡಿಕೊಂಡು ನಾನು ಗ್ಯಾರೇಜ್ ಮಾಡ್ತೀನಿ ಅನ್ನುವಂತಹ ಒಂದು ಒಪ್ಪಂದದ ಮೇರೆಗೆ ಈ ಒಂದು ಜಾಗದಲ್ಲಿ ಗ್ಯಾರೇಜ್ ಅನ್ನು ನಡೆಸ್ತಾ ಇದ್ರು. ಕಳೆದ 10-15 ವರ್ಷಗಳಿಂದ ಕೂಡ ಗ್ಯಾರೇಜ್ ಅನ್ನ ಮಾಡ್ತಾ ಇದ್ರು. ಅನೇಕ ಕೆಲಸದವರಿಗೆ ಕೂಡ ಕೆಲಸಗಳನ್ನ ನೀಡಿದ್ರು. ಆದ್ರೆ ಇದೀಗ ಏಕಾಏಕಿಯಾಗಿ ಗ್ಯಾರೇಜ್ ಅನ್ನ ಸುತ್ತದ ಗೋಡೆಗಳೇನಿದೆ ಮತ್ತೆ ಒಂದಿಷ್ಟು ಶೀಟ್ಗಳೇನಿದೆ ಅವುಗಳನ್ನೆಲ್ಲ ಬಂದು JCBಯಲ್ಲಿ ಉರುಳಿ ಹಾಕಿರೋ ಹಿನ್ನೆಲೆಯಲ್ಲಿ ಒಳಗಿದ್ದಂತಹ ಒಂದಿಷ್ಟು ಕಾರ್ಗಳೇನಿದೆ, ಇಕ್ವಿಪ್ಮೆಂಟ್ಸ್ಗಳೇನಿದೆ ಅವುಗಳು ಕೂಡ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ. ಒಂದು ಕಡೆಯಲ್ಲಿ ಗ್ಯಾರೇಜ್ನ ಮಾಲೀಕರು ನೋಟಿಸ್ ನಮಗೆ ಬಂದಿಲ್ಲ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟರೆ ಮಾಲೀಕರಿಗೆ ಕೊಟ್ಟಿದ್ದೀವಿ ಅಂತ ಇದ್ದಾರೆ. ಆದರೆ ಮಾಲೀಕರನ್ನ ಕೇಳಿದ್ರೆ ನಮಗಿನ್ನು ಯಾವುದೇ ನೋಟಿಸ್ ಬಂದಿಲ್ಲ ಅನ್ನುವಂಥ ಒಂದು ಉತ್ತರವನ್ನ ಕೂಡ ನೀಡ್ತಾ ಇದ್ದಾರೆ. ಇಬ್ಬರ ಗೊಂದಲದಲ್ಲಿ ಒಂದು ಕಡೆಯಲ್ಲಿ ಕೆಲಸ ಅರಸಿ ಮತ್ತೆ ಕೆಲಸವನ್ನ ನೀಡಿದ್ದಂತಹ ಗ್ಯಾರೇಜ್ನ ಮಾಲೀಕರು ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಸರಿಗ ನಿಮಗೂ ನೋಟಿಸ್ ಬಂದಿಲ್ಲ, ನಿಮ್ಮ ಜಾಗದ ಮಾಲೀಕರು ಯಾರಿದ್ದಾರೆ ಅವ್ರಿಗೂ ಬಂದಿಲ್ಲ. ಯಾರು ಈ ಜಾಗದ ಮಾಲೀಕರು, ಅವ್ರ ಹತ್ರ ಯಾವಾಗ ನೀವು ಬಾಡಿಗೆಗೆ ತಗೊಂಡಿದ್ರಿ, ಮತ್ತೆ ಎಷ್ಟು ಜನ ಕೆಲಸ ಮಾಡ್ತಿದ್ರಿ, ಎಷ್ಟು ಲಾಸ್ ಆಗ್ತಿತ್ತು? ನಮ್ಮದು ಹುಡುಗ 6 ಜನ ಇದೆ, ನಾವು ಒಂದು ಓನರ್ ಇದು 10-20 ಲಕ್ಷ ಲಾಸ್ ಆಗಿತ್ತು ನಮ್ಮದು. ಅದು ಶೆಡ್ ಗಿಡ್ ಎಲ್ಲ ನಾವು 7 ಲಾಕ್ನಲ್ಲಿ ಹೊಸ ಮಾಡಿದ್ದು ಇದು ಅವ್ರಿಗೆ ಹೇಳಿದ್ದು ನಾವು ನಾವು ಎಲ್ಲ ಓಪನ್ ಮಾಡ್ತೀನಿ ಅಂತ. ಅವರು ಬುಲ್ಡೋಸರ್ನಲ್ಲಿ ಎಲ್ಲ ಇದು ಮಾಡಿದ್ದು ಹಾಕಿ ಡ್ಯಾಮೇಜ್ ಮಾಡಿದ್ದು ಅವರು. ಇದು ಗಾಡಿದು ನೋಡಿ ಎಲ್ಲ ಲಾಸ್ ಆಗಿತ್ತು, ಡೋರ್ ಗೀರ್ ಎಲ್ಲ ಬೆಂಡಾಗಿತ್ತು, ಎಲ್ಲ ಪೂರ್ತಿ ಲಾಸ್ ಅದು. 10 ಲಕ್ಷ ಐಟಮ್ ಲಾಸ್ ಆಗಿತ್ತು, 7 ಲಕ್ಷದ್ದು ಶೆಡ್ ಲಾಸ್ ಆಗಿತ್ತು. ಈಗ ಎಷ್ಟು ವರ್ಷಗಳಿಂದ ಇಲ್ಲಿದ್ರೆ ಮತ್ತೆ ಯಾರು ಈ ಜಾಗಕ್ಕೆ ಅಸಲಿ ಓನರ್, ಅವ್ರ ಹತ್ರ ನೀವು ಹೇಗೆ ತಗೊಂಡ್ರಿ ಈ ಜಾಗ ಅಂತ? ಅದೇ ನಾವು ಬಾಡಿಗೆಗೆ ತಗೊಂಡಿದ್ದು, 4 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದು, 35,000 ಬಾಡಿಗೆ ಕೊಡ್ತಾರೆ ಅವ್ರಿಗೆ. 1 ವಾರ ಆಯಿತು, 1.5 ಸಾಲ ಹೋಗಿ ಹಾಕಿದ್ರು. ಇದಿಷ್ಟು ಇಲ್ಲಿನ ಗ್ಯಾರೇಜ್ನ ಮಾಲೀಕರು ಹೇಳ್ತಾ ಇರುವಂಥದ್ದು. ಪ್ರಮುಖವಾಗಿ 10 ಲಕ್ಷ ಕೊಟ್ಟು ಇಲ್ಲಿನ ಕಾರ್ಗಳಿತ್ತು, 10 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವಂತಹ ಕಾರ್ಗಳಿತ್ತು. 7 ಲಕ್ಷ ಕೊಟ್ಟು ನಾವು ಸಂಪೂರ್ಣವಾಗಿ ಶೆಡ್ಡನ್ನು ಮಾಡಿದ್ವಿ. ಆದರೆ ಏಕಾಏಕಿಯಾಗಿ ನಾವು ಬಿಚ್ಚುತ್ತೀವಿ, ಸ್ವಲ್ಪ ಸಮಯ ಕೊಡಿ ಅಂತ ಹೇಳಿದ್ರು. ಅಧಿಕಾರಿಗಳು ಕೇಳಲಿಲ್ಲ. JCBಯಲ್ಲಿ ಆ ಶೆಡ್ಡನ್ನು ಕೆಡುವಂಥ ಕೆಲಸ ಮಾಡಿದರು. ಇದೀಗ ನನಗೆ 20 ಲಕ್ಷದವರೆಗೂ ಕೂಡ ಲಾಸ್ ಆಗಿದೆ. ನಾವು ಜಾಗವನ್ನು ಬೇರೆಯವರಿಂದ ಬಾಡಿಗೆಗೆ ತೆಗೆದುಕೊಂಡು ಅವ್ರಿಗೆ ಬಾಡಿಗೆ ಕಟ್ತಾ ನಾವಿಲ್ಲಿ 6-7 ಜನಕ್ಕೆ ಕೆಲಸವನ್ನು ಕೊಟ್ಟಿದ್ವಿ. ಇದೀಗ ನಾವು ಊಟಕ್ಕೆ ಏನು ಮಾಡೋದು, ನಮ್ಮ ಪರಿಸ್ಥಿತಿ ಏನು ಅಂತ ಹೇಳಿ ಆ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಶಿವ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಿಡಿಎ ಅಧಿಕಾರಿಗಳು ಏಕಾಏಕಿ ಬಂದು ಜಾಗ ಒತ್ತುವರಿ ತೆರವನ್ನ ಮಾಡುವ ಭರದಲ್ಲಿ ಒಂದಿಷ್ಟು ಜನರ ಹೊಟ್ಟೆಯ ಮೇಲೆ ಕೂಡ ಹೊಡೆದಂತಾಗಿದೆ. ಸದ್ಯ ಗಮನಿಸ್ತಾ ಇರಬಹುದು, ಇದು ತನಿಸಂದ್ರದಲ್ಲಿರುವಂತಹ ಗ್ಯಾರೇಜ್. ಇದು ಅದೇ ಜಾಗ ಏನು ಬಿಡಿಎ ಅಧಿಕಾರಿಗಳು ಬಂದು ಡೆಮೋಲಿಷನ್ ಅನ್ನ ಮಾಡಿದ್ರು ಆ ಜಾಗದಲ್ಲಿರುವಂತಹ ಗ್ಯಾರೇಜ್ ಇದು. ಈ ಒಂದು ಗ್ಯಾರೇಜ್ ಅನ್ನ ಇಲ್ಲಿನ ಮಾಲೀಕರು ಅಂತ ಹೇಳಿದ್ರೆ ಗ್ಯಾರೇಜ್ನ ಮಾಲೀಕರು ಏನಿದ್ದಾರೆ ಈ ಜಾಗವನ್ನ ಜಾಗದ ಮಾಲೀಕರ ಹತ್ರ ಬಾಡಿಗೆಗೆ ಇಸ್ಕೊಂಡಿದ್ರು ಅಂತ ಹೇಳಿದ್ರೆ ಜಾಗದಲ್ಲಿ ನಾನು ಗೋಡೌನ್ ಮಾಡಿಕೊಂಡು ನಾನು ಗ್ಯಾರೇಜ್ ಮಾಡ್ತೀನಿ ಅನ್ನುವಂತಹ ಒಂದು ಒಪ್ಪಂದದ ಮೇರೆಗೆ ಈ ಒಂದು ಜಾಗದಲ್ಲಿ ಗ್ಯಾರೇಜ್ ಅನ್ನು ನಡೆಸ್ತಾ ಇದ್ರು. ಕಳೆದ 10-15 ವರ್ಷಗಳಿಂದ ಕೂಡ ಗ್ಯಾರೇಜ್ ಅನ್ನ ಮಾಡ್ತಾ ಇದ್ರು. ಅನೇಕ ಕೆಲಸದವರಿಗೆ ಕೂಡ ಕೆಲಸಗಳನ್ನ ನೀಡಿದ್ರು. ಆದ್ರೆ ಇದೀಗ ಏಕಾಏಕಿಯಾಗಿ ಗ್ಯಾರೇಜ್ ಅನ್ನ ಸುತ್ತದ ಗೋಡೆಗಳೇನಿದೆ ಮತ್ತೆ ಒಂದಿಷ್ಟು ಶೀಟ್ಗಳೇನಿದೆ ಅವುಗಳನ್ನೆಲ್ಲ ಬಂದು JCBಯಲ್ಲಿ ಉರುಳಿ ಹಾಕಿರೋ ಹಿನ್ನೆಲೆಯಲ್ಲಿ ಒಳಗಿದ್ದಂತಹ ಒಂದಿಷ್ಟು ಕಾರ್ಗಳೇನಿದೆ, ಇಕ್ವಿಪ್ಮೆಂಟ್ಸ್ಗಳೇನಿದೆ ಅವುಗಳು ಕೂಡ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ. ಒಂದು ಕಡೆಯಲ್ಲಿ ಗ್ಯಾರೇಜ್ನ ಮಾಲೀಕರು ನೋಟಿಸ್ ನಮಗೆ ಬಂದಿಲ್ಲ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟರೆ ಮಾಲೀಕರಿಗೆ ಕೊಟ್ಟಿದ್ದೀವಿ ಅಂತ ಇದ್ದಾರೆ. ಆದರೆ ಮಾಲೀಕರನ್ನ ಕೇಳಿದ್ರೆ ನಮಗಿನ್ನು ಯಾವುದೇ ನೋಟಿಸ್ ಬಂದಿಲ್ಲ ಅನ್ನುವಂಥ ಒಂದು ಉತ್ತರವನ್ನ ಕೂಡ ನೀಡ್ತಾ ಇದ್ದಾರೆ. ಇಬ್ಬರ ಗೊಂದಲದಲ್ಲಿ ಒಂದು ಕಡೆಯಲ್ಲಿ ಕೆಲಸ ಅರಸಿ ಮತ್ತೆ ಕೆಲಸವನ್ನ ನೀಡಿದ್ದಂತಹ ಗ್ಯಾರೇಜ್ನ ಮಾಲೀಕರು ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಸರಿಗ ನಿಮಗೂ ನೋಟಿಸ್ ಬಂದಿಲ್ಲ, ನಿಮ್ಮ ಜಾಗದ ಮಾಲೀಕರು ಯಾರಿದ್ದಾರೆ ಅವ್ರಿಗೂ ಬಂದಿಲ್ಲ. ಯಾರು ಈ ಜಾಗದ ಮಾಲೀಕರು, ಅವ್ರ ಹತ್ರ ಯಾವಾಗ ನೀವು ಬಾಡಿಗೆಗೆ ತಗೊಂಡಿದ್ರಿ, ಮತ್ತೆ ಎಷ್ಟು ಜನ ಕೆಲಸ ಮಾಡ್ತಿದ್ರಿ, ಎಷ್ಟು ಲಾಸ್ ಆಗ್ತಿತ್ತು? ನಮ್ಮದು ಹುಡುಗ 6 ಜನ ಇದೆ, ನಾವು ಒಂದು ಓನರ್ ಇದು 10-20 ಲಕ್ಷ ಲಾಸ್ ಆಗಿತ್ತು ನಮ್ಮದು. ಅದು ಶೆಡ್ ಗಿಡ್ ಎಲ್ಲ ನಾವು 7 ಲಾಕ್ನಲ್ಲಿ ಹೊಸ ಮಾಡಿದ್ದು ಇದು ಅವ್ರಿಗೆ ಹೇಳಿದ್ದು ನಾವು ನಾವು ಎಲ್ಲ ಓಪನ್ ಮಾಡ್ತೀನಿ ಅಂತ. ಅವರು ಬುಲ್ಡೋಸರ್ನಲ್ಲಿ ಎಲ್ಲ ಇದು ಮಾಡಿದ್ದು ಹಾಕಿ ಡ್ಯಾಮೇಜ್ ಮಾಡಿದ್ದು ಅವರು. ಇದು ಗಾಡಿದು ನೋಡಿ ಎಲ್ಲ ಲಾಸ್ ಆಗಿತ್ತು, ಡೋರ್ ಗೀರ್ ಎಲ್ಲ ಬೆಂಡಾಗಿತ್ತು, ಎಲ್ಲ ಪೂರ್ತಿ ಲಾಸ್ ಅದು. 10 ಲಕ್ಷ ಐಟಮ್ ಲಾಸ್ ಆಗಿತ್ತು, 7 ಲಕ್ಷದ್ದು ಶೆಡ್ ಲಾಸ್ ಆಗಿತ್ತು. ಎಷ್ಟು ವರ್ಷಗಳಿಂದ ಇಲ್ಲಿದ್ರೆ ಮತ್ತೆ ಯಾರು ಈ ಜಾಗಕ್ಕೆ ಅಸಲಿ ಓನರ್, ಅವ್ರ ಹತ್ರ ನೀವು ಹೇಗೆ ತಗೊಂಡ್ರಿ ಈ ಜಾಗ ಅಂತ? ಅದೇ ನಾವು ಬಾಡಿಗೆಗೆ ತಗೊಂಡಿದ್ದು, 4 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದು,
35,000 ಬಾಡಿಗೆ ಕೊಡ್ತಾರೆ ಅವ್ರಿಗೆ. 1 ವಾರ ಆಯಿತು, 1.5 ಸಾಲ ಹೋಗಿ ಹಾಕಿದ್ದಾರೆ. ಇದಿಷ್ಟು ಇಲ್ಲಿನ ಗ್ಯಾರೇಜ್ನ ಮಾಲೀಕರು ಹೇಳ್ತಾ ಇರುವಂಥದ್ದು. ಪ್ರಮುಖವಾಗಿ 10 ಲಕ್ಷ ಕೊಟ್ಟು ಇಲ್ಲಿನ ಕಾರುಗಳಿತ್ತು, 10 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವಂತಹ ಕಾರುಗಳಿತ್ತು. 7 ಲಕ್ಷ ಕೊಟ್ಟು ನಾವು ಸಂಪೂರ್ಣವಾಗಿ ಶೆಡ್ಡನ್ನು ಮಾಡಿದ್ವಿ. ಆದರೆ ಏಕಾಏಕಿಯಾಗಿ ನಾವು ಬಿಚ್ಚುತ್ತೀವಿ, ಸ್ವಲ್ಪ ಸಮಯ ಕೊಡಿ ಅಂತ ಹೇಳಿದ್ರು. ಅಧಿಕಾರಿಗಳು ಕೇಳಲಿಲ್ಲ. JCBಯಲ್ಲಿ ಆ ಶೆಡ್ಡನ್ನು ಕೆಡವುವಂಥ ಕೆಲಸ ಮಾಡಿದರು. ಇದೀಗ ನನಗೆ 20 ಲಕ್ಷದವರೆಗೂ ಕೂಡ ಲಾಸ್ ಆಗಿದೆ. ನಾವು ಜಾಗವನ್ನು ಬೇರೆಯವರಿಂದ ಬಾಡಿಗೆಗೆ ತೆಗೆದುಕೊಂಡು ಅವ್ರಿಗೆ ಬಾಡಿಗೆ ಕಟ್ತಾ ನಾವಿಲ್ಲಿ 6-7 ಜನಕ್ಕೆ ಕೆಲಸವನ್ನು ಕೊಟ್ಟಿದ್ವಿ. ಇದೀಗ ನಾವು ಊಟಕ್ಕೆ ಏನು ಮಾಡೋದು, ನಮ್ಮ ಪರಿಸ್ಥಿತಿ ಏನು ಅಂತ ಹೇಳಿ ಆ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಶಿವ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಿಡಿಎ ಅಧಿಕಾರಿಗಳು ಏಕಾಏಕಿ ಬಂದು ಜಾಗ ಒತ್ತುವರಿ ತೆರವನ್ನ ಮಾಡುವ ಭರದಲ್ಲಿ ಒಂದಿಷ್ಟು ಜನರ ಹೊಟ್ಟೆಯ ಮೇಲೆ ಕೂಡ ಹೊಡೆದಂತಾಗಿದೆ. ಸದ್ಯ ಗಮನಿಸ್ತಾ ಇರಬಹುದು, ಇದು ತನಿಸಂದ್ರದಲ್ಲಿರುವಂತಹ ಗ್ಯಾರೇಜ್. ಇದು ಅದೇ ಜಾಗ ಏನು ಬಿಡಿಎ ಅಧಿಕಾರಿಗಳು ಬಂದು ಡೆಮೋಲಿಷನ್ ಅನ್ನ ಮಾಡಿದ್ರು, ಆ ಜಾಗದಲ್ಲಿರುವಂತಹ ಗ್ಯಾರೇಜ್ ಇದು. ಈ ಒಂದು ಗ್ಯಾರೇಜ್ ಅನ್ನ ಇಲ್ಲಿನ ಮಾಲೀಕರು ಅಂತ ಹೇಳಿದ್ರೆ, ಗ್ಯಾರೇಜ್ನ ಮಾಲೀಕರು ಏನಿದ್ದಾರೆ ಈ ಜಾಗವನ್ನ ಜಾಗದ ಮಾಲೀಕರ ಹತ್ರ ಬಾಡಿಗೆಗೆ ಇಸ್ಕೊಂಡಿದ್ರು. ಅಂತ ಹೇಳಿದ್ರೆ ಜಾಗದಲ್ಲಿ ನಾನು ಗೋಡೌನ್ ಮಾಡಿಕೊಂಡು ನಾನು ಗ್ಯಾರೇಜ್ ಮಾಡ್ತೀನಿ ಅನ್ನುವಂಥ ಒಂದು ಒಪ್ಪಂದದ ಮೇರೆಗೆ ಈ ಒಂದು ಜಾಗದಲ್ಲಿ ಗ್ಯಾರೇಜ್ ಅನ್ನು ನಡೆಸ್ತಾ ಇದ್ರು. ಕಳೆದ 10-15 ವರ್ಷಗಳಿಂದ ಕೂಡ ಗ್ಯಾರೇಜ್ ಅನ್ನ ಮಾಡ್ತಾ ಇದ್ರು. ಅನೇಕ ಕೆಲಸದವ್ರಿಗೆ ಕೂಡ ಕೆಲಸಗಳನ್ನ ನೀಡಿದ್ರು. ಆದ್ರೆ ಇದೀಗ ಏಕಾಏಕಿಯಾಗಿ ಗ್ಯಾರೇಜ್ ಅನ್ನ ಸುತ್ತದ ಗೋಡೆಗಳೇನಿದೆ ಮತ್ತೆ ಒಂದಿಷ್ಟು ಶೀಟ್ಗಳೇನಿದೆ ಅವುಗಳನ್ನೆಲ್ಲ ಬಂದು JCBಯಲ್ಲಿ ಉರುಳಿ ಹಾಕಿರೋ ಹಿನ್ನೆಲೆಯಲ್ಲಿ ಒಳಗಿದ್ದಂತಹ ಒಂದಿಷ್ಟು ಕಾರ್ಗಳೇನಿದೆ, ಇಕ್ವಿಪ್ಮೆಂಟ್ಸ್ಗಳೇನಿದೆ ಅವುಗಳು ಕೂಡ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ. ಒಂದು ಕಡೆಯಲ್ಲಿ ಗ್ಯಾರೇಜ್ನ ಮಾಲೀಕರು ನೋಟಿಸ್ ನಮಗೆ ಬಂದಿಲ್ಲ ಅನ್ನುವಂಥ ಮಾಹಿತಿಯನ್ನು ಕೊಟ್ಟರೆ, ಮಾಲೀಕರಿಗೆ ಕೊಟ್ಟಿದ್ದೀವಿ ಅಂತ ಇದ್ದಾರೆ. ಆದರೆ ಮಾಲೀಕರನ್ನ ಕೇಳಿದ್ರೆ ನಮಗಿನ್ನು ಯಾವುದೇ ನೋಟಿಸ್ ಬಂದಿಲ್ಲ ಅನ್ನುವಂಥ ಒಂದು ಉತ್ತರವನ್ನ ಕೂಡ ನೀಡ್ತಾ ಇದ್ದಾರೆ. ಇಬ್ಬರ ಗೊಂದಲದಲ್ಲಿ ಒಂದು ಕಡೆಯಲ್ಲಿ ಕೆಲಸ ಅರಸಿ ಮತ್ತೆ ಕೆಲಸವನ್ನ ನೀಡಿದ್ದಂತಹ ಗ್ಯಾರೇಜ್ನ ಮಾಲೀಕರು ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಸರಿಗ ನಿಮಗೂ ನೋಟಿಸ್ ಬಂದಿಲ್ಲ, ನಿಮ್ಮ ಜಾಗದ ಮಾಲೀಕರು ಯಾರಿದ್ದಾರೆ ಅವ್ರಿಗೂ ಬಂದಿಲ್ಲ. ಯಾರು ಈ ಜಾಗದ ಮಾಲೀಕರು, ಅವ್ರ ಹತ್ರ ಯಾವಾಗ ನೀವು ಬಾಡಿಗೆಗೆ ತಗೊಂಡಿದ್ರಿ, ಮತ್ತೆ ಎಷ್ಟು ಜನ ಕೆಲಸ ಮಾಡ್ತಿದ್ರಿ, ಎಷ್ಟು ಲಾಸ್ ಆಗ್ತಿತ್ತು? ನಮ್ಮದು ಹುಡುಗ 6 ಜನ ಇದೆ, ನಾವು ಒಂದು ಓನರ್. ಇದು 10-20 ಲಕ್ಷ ಲಾಸ್ ಆಗಿತ್ತು ನಮ್ಮದು. ಅದು ಶೆಡ್ ಗಿಡ್ ಎಲ್ಲ ನಾವು 7 ಲಾಕ್ನಲ್ಲಿ ಹೊಸ ಮಾಡಿದ್ದು. ಇದು ಅವ್ರಿಗೆ ಹೇಳಿದ್ದು ನಾವು ನಾವು ಎಲ್ಲ ಓಪನ್ ಮಾಡ್ತೀನಿ ಅಂತ. ಅವರು ಬುಲ್ಡೋಸರ್ನಲ್ಲಿ ಎಲ್ಲ ಇದು ಮಾಡಿದ್ದು, ಹಾಕಿ ಡ್ಯಾಮೇಜ್ ಮಾಡಿದ್ದು ಅವರು. ಇದು ಗಾಡಿದು ನೋಡಿ ಎಲ್ಲ ಲಾಸ್ ಆಗಿತ್ತು, ಡೋರ್ ಗಿರ್ ಎಲ್ಲ ಬೆಂಡಾಗಿತ್ತು, ಎಲ್ಲ ಪೂರ್ತಿ ಲಾಸ್. ಅದು 10 ಲಕ್ಷ ಐಟಮ್ ಲಾಸ್ ಆಗಿತ್ತು, 7 ಲಕ್ಷದ್ದು ಶೆಡ್ ಲಾಸ್ ಆಗಿತ್ತು ನಮ್ಗೆ. ಈಗ ಎಷ್ಟು ವರ್ಷಗಳಿಂದ ಇಲ್ಲಿದ್ರೆ ಮತ್ತೆ ಯಾರು ಈ ಜಾಗಕ್ಕೆ ಅಸಲಿ ಓನರ್, ಅವ್ರ ಹತ್ರ ನೀವು ಹೇಗೆ ತಗೊಂಡ್ರಿ ಈ ಜಾಗ ಅಂತ? ಅದೇ ನಾವು ಬಾಡಿಗೆಗೆ ತಗೊಂಡಿದ್ದು, 4 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದು, 35,000 ಬಾಡಿಗೆ ಕೊಡ್ತಾರೆ ಅವ್ರಿಗೆ. 1 ವಾರ ಆಯಿತು, 1.5 ಸಾಲ ಹೋಗಿ ಹಾಕಿದ್ದಾರೆ. ಇದಿಷ್ಟು ಇಲ್ಲಿನ ಗ್ಯಾರೇಜ್ನ ಮಾಲೀಕರು ಹೇಳ್ತಾ ಇರುವಂಥದ್ದು. ಪ್ರಮುಖವಾಗಿ 10 ಲಕ್ಷ ಕೊಟ್ಟು ಇಲ್ಲಿನ ಕಾರುಗಳಿತ್ತು, 10 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವಂತಹ ಕಾರುಗಳಿತ್ತು. 7 ಲಕ್ಷ ಕೊಟ್ಟು ನಾವು ಸಂಪೂರ್ಣವಾಗಿ ಶೆಡ್ಡನ್ನು ಮಾಡಿದ್ವಿ. ಆದರೆ ಏಕಾಏಕಿಯಾಗಿ ನಾವು ಬಿಚ್ಚುತ್ತೀವಿ, ಸ್ವಲ್ಪ ಸಮಯ ಕೊಡಿ ಅಂತ ಹೇಳಿದ್ರು. ಅಧಿಕಾರಿಗಳು ಕೇಳಲಿಲ್ಲ. JCBಯಲ್ಲಿ ಆ ಶೆಡ್ಡನ್ನು ಕೆಡವುವಂಥ ಕೆಲಸ ಮಾಡಿದರು. ಇದೀಗ ನನಗೆ 20 ಲಕ್ಷದವರೆಗೂ ಕೂಡ ಲಾಸ್ ಆಗಿದೆ. ನಾವು ಜಾಗವನ್ನು ಬೇರೆಯವರಿಂದ ಬಾಡಿಗೆಗೆ ತೆಗೆದುಕೊಂಡು ಅವ್ರಿಗೆ ಬಾಡಿಗೆ ಕಟ್ತಾ ನಾವಿಲ್ಲಿ 6-7 ಜನಕ್ಕೆ ಕೆಲಸವನ್ನು ಕೊಟ್ಟಿದ್ವಿ. ಇದೀಗ ನಾವು ಊಟಕ್ಕೆ ಏನು ಮಾಡೋದು, ನಮ್ಮ ಪರಿಸ್ಥಿತಿ ಏನು ಅಂತ ಹೇಳಿ ಆ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಶಿವ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.